ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯ. ಜಸ್ಟ್ ಮಾಮ್ಸ್ ಥಿಂಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಸೋಯಾ ಚಂಕ್ಸ್ ಕಟ್ಲೆಟ್. ತುಂಬ ರುಚಿಕರವಾದ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು ಮಾಡೋದಕ್ಕೆ ನಾನು ಒಂದು ಬಟ್ಲಷ್ಟು ಸೋಯಾ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 6, ಶುಂಠಿ ಒಂದು 1/4 ಇಂಚಷ್ಟು, ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು, ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ಕಡಲೆ ಹಿಟ್ಟು ಒಂದು 4 ಸ್ಪೂನು, ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಒಂದು ಅರ್ಧ ಚಮಚ, ಧನಿಯಾ ಪುಡಿ ಒಂದು ಅರ್ಧ ಚಮಚ, ಕಸೂರಿ ಮೇಥಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1-2-3 ಸ್ಪೂನಷ್ಟು ಎಣ್ಣೆ ಶಾಲೋ ಫ್ರೈ ಮಾಡೋದಕ್ಕೋಸ್ಕರ. ಮೊದಲು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರೋಣ. ನೀರೇನೂ ಹಾಕಬಾರ್ದು, ಹಾಗೆ ತರಿತರಿಯಾಗಿ ರುಬ್ಕೊಂಬರಬೇಕು. ನೋಡಿ, ಈ ರೀತಿ ಸಾಕು. ಇದಕ್ಕೆ ಚೆನ್ನಾಗಿ 10 ನಿಮಿಷಗಳ ಬಿಸಿ ನೀರಲ್ಲಿ ನೆನೆಸಿ ಕೈಯಿಂದ ಗಟ್ಟಿಯಾಗಿ ಹಿಂಡಿ ಸೇರಿಸಂತಹ ಸೋಯಾ ಹಾಕ್ಕೊಂಡು ನೀರು ಹಾಕದೆ ಇನ್ನೊಂದು ಸರಿ ಹಾಗೆ ರುಬ್ಕೊಂಬರೋಣ. ಅದನ್ನು ಒಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೀಗ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು, ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಕಸೂರಿ ಮೇಥಿ, ಧನಿಯಾ ಪುಡಿ, 1 ಚಮಚ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀರಿಗೇನೇನೋ ಹಾಕೋಬಾರ್ದು, ಹಾಗೆ ಕಲಿಸ್ಕೋಬೇಕು. ರೆಡಿಯಾಗಿರೋಂತಹ ಮಿಶ್ರಣನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಂದು ಉಂಡೆ ತೊಗೊಂಡು ಕಟ್ಲೆಟ್ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ಸ್ವಲ್ಪ ದಪ್ಪಗೆ ಈ ರೀತಿ ಕಟ್ಲೆಟ್ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಳ್ಳೋಣ. ನೋಡಿ, ನೀನೀಗ ಎಲ್ಲವನ್ನು ಕಟ್ಲೆಟ್ ಶೇಪ್ ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತವಾ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಟ್ಲೆಟನ್ನೆಲ್ಲ ಒಂದೊಂದಾಗಿ ಇಟ್ಕೊಳ್ಳೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಟ್ಲೆಟೆಲ್ಲ ಹೀಗೆ ಇಟ್ಕೊಂಡ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಲಿಡ್ ಓಪನ್ ಮಾಡೋಣ. ಇದಾಗಿದೆ. ಮೇಲಿಂದ ಲೈಟಾಗಿ ಸ್ವಲ್ಪ ಎಣ್ಣೆನ ಹಾಗೆ ಮತ್ತೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ಮೇಲೆ ಒಂದೊಂದಾಗಿ ನಿಧಾನಕ್ಕೆ ತಿರುವಾಕೋಣ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ತುಂಬ ಹೈ ಪ್ರೋಟೀನ್ ಇದೆ ಇದರಲ್ಲಿ. ನಾನ್ ವೆಜ್ ತಿಂದಿರೋಂತಹ ವೆಜಿಟೇರಿಯನ್ಗಳಿಗಂತೂ ತುಂಬ ಪ್ರೋಟೀನ್ ಸಿಗುತ್ತೆ. ಇದು ಆವಾಗವಾಗ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ತವಾ ಮಧ್ಯಭಾಗದಲ್ಲಿ ಸ್ವಲ್ಪ ಉಬ್ಬಿರೋದ್ರಿಂದ ಹಾಕಿರೋ ಎಣ್ಣೆಲ್ಲ ಸೈಡ್ಗೆ ಹೋಗಿರುತ್ತೆ. 1-2 ಸರಿ ನೋಡಿ, ಈ ರೀತಿ ಮಾಡ್ತಾ ಹಾಕಿರೋ ಎಣ್ಣೆಗಳೆಲ್ಲ ಕಟ್ಲೆಟ್ಗೆ ಹೋಗಿ ಸೇರ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಿಡಿಯೋ ಥರ ಬೇಯಿಸ್ಕೊಳ್ಳಿ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ. ಮನೇಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ.